ಹಲೋ. ಹಾಂ ಹೇಳ. ಅದು ಯಾರು ಎಂತ ಶಾಪ್ ಹಾಕಿದಾರಂತ ಗೊತ್ತಿಲ್ಲ ಮರೆ. ರಾತ್ರಿ ನಿದ್ದೆನೆ ಬರೋದಿಲ್ಲ ನನಗೆ. ದುಡ್ಡಿಗೇನು ಕೊರತೆ ಇಲ್ವಾ? ಅದು ನೆಮ್ಮದಿನೇ ಇಲ್ಲ. ಎಷ್ಟು ಡಾಕ್ಟರ್ಸನ್ನು ಭೇಟಿ ಅದ ಮರೆ, ಯಾರಿಗೆ ಎಂತ ಮಾಡಲಿಕ್ಕೂ ಆಗ್ತಾಯಿಲ್ಲ. ನಿದ್ದೆನೇ ಇಲ್ಲ. ನಂಗೆ ಎಂತ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ತಲೆ ಕೆಡ್ಸ್ಕೊಬೇಡವಾ, ನನಗೊಬ್ಬರು ಪರಿಚಯ ಇದ್ದಾರೆ. ಅವರು ಊರೂರು ತಿರುಗ್ತಾ ಇರ್ತಾರೆ. ಹೌದಾ? ಹಾಂ, ಅವ್ರು ನಿನ್ನ ಊರಲ್ಲೇ ಇದ್ದಾರೆ ಇವತ್ತು. ಅವ್ರ ನಂಬರ್ ನಿಮಗೆ ಕಳಿಸ್ತೇನೆ. ಇವತ್ತೇ ಭೇಟಿಯಾಗೈತೆ ಅವರನ್ನು. ಎಲ್ಲ ಸಾಲ್ವ್ ಮಾಡ್ತಾರೆ. ಓಕೆ ಮಗ. ನಮಸ್ಕಾರ. ನಿಮ್ಮ ಬಗ್ಗೆ ನಿಮ್ಮ ಫ್ರೆಂಡು ಎಲ್ಲನೂ ಹೇಳಿದ್ರು. ದುಡ್ಡಿಗೇನು ಕೊರತೆ ಇಲ್ವಂತೆ, ಆದರೆ ರಾತ್ರಿ ನಿದ್ದೆ ಬರ್ತಾ ಇಲ್ವಂತೆ ನಿಮಗೆ. ಹೌದಾ? ಹೌದು. ಎಲ್ಲಿ ನಿಮ್ಮನೆ? ಸರ್, RR ನಗರದಲ್ಲಿ ಫೇಮಸ್ ಮನೆ ತೊಂದರೆ ಇಲ್ಲ ಪಂಕಜ ಇದೆಯಲ್ವಾ? ಹೌದು. ಅದ್ರ ಪಕ್ಕದ ಮನೆ ನಿಂದೇ ಅಲ್ಲ ಪಂಕಜ, ನಂದೇ. ಓ, ಆ ಮನೇನಾ? ಗೊತ್ತು ಬಿಡಿ. ಓಂ ಗ್ರೀಂ ಗ್ರೂಂ ಲಂಗ್ ಪುಸ್ಕ್ 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 ಪುಸ್ಕ್. ಇದನ್ನು ರಾತ್ರಿ ಊಟ ಆದಮೇಲೆ ಒಂದು ದೊಡ್ಡ ಹಾಲಿಗೆ ಹಾಕ್ಕೊಂಡು ಕುಡೀರಿ. ಚೆನ್ನಾಗಿ ನಿದ್ದೆ ಬರುತ್ತೆ. ನಾಳೆ ನೀವು ನೆನೆಸ್ಕೊತೀರ ನನ್ನ, ಚೆನ್ನಾಗಿ ನಿದ್ದೆ ಬಂತು ಅಂತ. ತಗೊಳ್ಳಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಥ್ಯಾಂಕ್ ಯು. ಕ್ರಿಮಿನಲ್ಸ್ ಇದ್ರೆ ಮಾತ್ರ ನಮಗೆ ಸಂಬಳ ಬರೋದು, ಇಲ್ಲಾಂದ್ರೆ ನಮಗೆಲ್ಲಿ ಕೆಲಸ ಇರತ್ತೆ. ಟೆಲ್ ಮಿ, ಏನಾಯ್ತು? ಸರ್, ನನಗೆ ಎಂತ ಗೊತ್ತಿಲ್ಲ ಸರ್. ರಾತ್ರಿ ಒಳ್ಳೆ ನಿದ್ದೆ ಬಂತು, ಮಲಗಿದೆ. ಬೆಳಿಗ್ಗೆ 7 ನೋಡ್ತೇನೆ, ರಾತ್ರಿ ಕಳ್ಳ ಬಂದು ಮನೆ ಪೂರ್ತಿ ಕಳ್ಳತನ ಮಾಡಿ ಗುಡಿಸಿ ಗುಂಡಾಂತರ ಮಾಡಿ ಹೋಗಿದ್ದಾನೆ ಸರ್. ಎಂತ ಆಯ್ತು ಅಂತ ಗೊತ್ತಿಲ್ಲ ಸರ್. ನನಗೊಬ್ಬರು ಪರಿಚಯ ಇದ್ದಾರೆ. ಅವರು ಊರೂರು ತಿರುಗ್ತಾ ಇರ್ತಾರೆ. ನಿಮ್ಮ ಬಗ್ಗೆ ನಿಮ್ಮ ಫ್ರೆಂಡು ಎಲ್ಲಾನು ಹೇಳಿದ್ರು. ದುಡ್ಡಿಗೇನು ಕೊರತೆ ಇಲ್ವಂತೆ, ರಾತ್ರಿ ನಿದ್ದೆ ಬರ್ತಾ ಇಲ್ವಂತೆ ನಿಮ್ಗೆ. ಎಲ್ಲಿ ನಿಮ್ಮನೆ? ಇದನ್ನ ರಾತ್ರಿ ಊಟ ಆದ್ಮೇಲೆ ಒಂದು ದೊಡ್ಡ ಹಾಲಿಗೆ ಹಾಕೊಂಡು ಕುಡೀರಿ. ಚೆನ್ನಾಗಿ ನಿದ್ದೆ ಬರುತ್ತೆ. ನಾಳೆ ನೀವು ನೆನ್ಸ್ಕೊತೀರ ನನ್ನ. ನೀನು ಚೆನ್ನಾಗಿ ಸಂಪಾದನೆ ಮಾಡಿ ಉದ್ಧಾರ ಆಗಿ ರಾತ್ರಿ ಕಳ್ಳ ತುಂಬಾ ನಿದ್ದೆ ಮಾಡಿ ಅಂತ ಬಯಸೋದು ಕಳ್ಳ ಮಾತ್ರ ಕಣೋ. ಅಂತ ಕಳ್ಳನ್ನ ನೀನೇ ಹುಡ್ಕೊಂಡು ಹೋಗಿ ಅವನಿಗೆ ಮನೆ ಅಡ್ರೆಸ್ ಕೊಟ್ಟು ಅವನಿಂದಾನೇ ನಿದ್ರೆ ಮಾತ್ರ ತಗೊಂಡು ಬಂದಿದೆಯಲ್ಲ, ಅದಕ್ಕೆ ಹೇಳೋದು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ. ಈ ಟೈಟಲ್ ಇಟ್ಕೊಂಡು ಜನವರಿ 10ನೇ ತಾರೀಕು ಒಂದು ಒಳ್ಳೆ ಕನ್ನಡ ಸಿನಿಮಾ ಬರ್ತಾ ಇದೆ, ಹೋಗಿ ನೋಡಿ ಕಲಿ. ನೆನಪಿರ್ಲಿ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು.